ಕುಂಡಲಿನಿ ಯೋಗ, ರಾಜಯೋಗ, ವಾಸಿಯೋಗ, ಸ್ವರಯೋಗ ಇತ್ಯಾದಿ ಇತ್ಯಾದಿ ಯೋಗಗಳು. ಎಲ್ಲ ಯೋಗ ಅಭ್ಯಾಸಗಳು ನಮ್ಮ ಒಳ ಮನಸ್ಸಿನ ಅಂತರಾಳದಲ್ಲಿ ಶೇಖರಣೆಯಾಗಿರುವ ವಿಚಾರಗಳ ಸಂಗ್ರಹ ಏನಿದೆ ಅದನ್ನು ಅನಲೈಸ್ ಮಾಡಿ ನಮ್ಮನ್ನು ನಾವು ಅರಿಯಲು, ಭಗವಂತನ ಅರಿಯಲು ಒಂದು ಅವಕಾಶವನ್ನು ಎಲ್ಲ ಯೋಗಾಭ್ಯಾಸಗಳು ಮಾಡಿಕೊಡುತ್ತೆ. ನಮ್ಮನ್ನು ನಾವು ತಿಳಿದೇನೆ, ಭಗವಂತನ ಅರಿವನ್ನು ಪಡೆದೇನೆ ಮುಕ್ತಿಯನ್ನು ಪಡೆಯಲು ಸಾಧ್ಯವಿಲ್ಲ. ಹುಟ್ಟಿಲ್ಲ ಸಾವಿಲ್ಲ ಸ್ಥಿತಿ ನಮಗೆ ಸಿಗಬೇಕು ಅಂತಂದರೆ ಒಳ ಮನಸ್ಸು, ಆಳವಾದ ಮನಸ್ಸು, ಸುಪ್ತ ಮನಸ್ಸು, ಒಳಗಡೆ ಹೋಗುವ ವಿಚಾರ, ಅದು ಅಭ್ಯಾಸ ಮಾಡಿದ್ರೆ ಮಾತ್ರ ಸಿಗುತ್ತೆ. ಯಾವ ಯೋಗಾಭ್ಯಾಸಗಳನ್ನು ನೀವು ತೊಡಗಿದರೂ ಕೂಡ ಮನಸ್ಸು ಪಕ್ವವಾಗಬೇಕು, ಮನಸ್ಸು ಪರಿಶುದ್ಧವಾಗಬೇಕು. ಕಲ್ಮಶಗಳು ತುಂಬಿದರೆ ಭಗವಂತ ಸಿಗೋದಿಲ್ಲ. ನಮ್ಮ ಆತ್ಮವೇ ಭಗವಂತನ ಒಂದು ಬಿಂದು, ಆದರೆ ನಮ್ಮಲ್ಲಿ ಭಗವಂತನ ಕ್ವಾಲಿಟಿ ಇಲ್ಲ. ಹಾಗಾಗಿ ನಮ್ಮ ಮನಸ್ಸು ಮತ್ತು ಆತ್ಮ ಎರಡನ್ನೂ ಭಗವಂತನ ಜೊತೆಗೆ ಸೇರಿಸಲು ಸಾಧ್ಯವಿಲ್ಲ. ನಾವು ಯಾಕೆ ಜನ್ಮ ತಾಳ್ತೀವಿ ಅಂದರೆ ಪ್ರತಿ ಜನ್ಮದಲ್ಲೂ ಮನಸ್ಸನ್ನು ಪವಿತ್ರ ಮಾಡಲು ಭಗವಂತ ಕೊಟ್ಟ ಒಂದು ಅವಕಾಶ. ಪ್ರತಿ ಜನ್ಮದಲ್ಲೂ ಮನಸ್ಸನ್ನು ನಾವು ಗಲೀಜು ಮಾಡ್ತೀವಿ ಹೊರತು ಪವಿತ್ರ ಮಾಡುವ ಪ್ರಯತ್ನ ಯಾವ ಜನ್ಮದಲ್ಲೂ ನಡೆಯೋದಿಲ್ಲ. ಹಾಗಾಗಿ ಮನುಷ್ಯನಿಗೆ ಮುಕ್ತಿ ಅಂತನ್ನೋದು ಸಿಗೋದು ತುಂಬ ತುಂಬ ದುರ್ಲಭ. ಆದರೆ ಯಾರಿಗೆ ಆಧ್ಯಾತ್ಮದ ಅರಿವು ಬರುತ್ತೆ, ಭಗವಂತನ ಮೇಲೆ ಪ್ರೇಮ ಬರುತ್ತೆ, ಅಥವಾ ಭಗವಂತನ ವಿಚಾರವನ್ನು ತಿಳಿಬೇಕು ಅಂತನ್ನೋ ಆಸೆ ಬರುತ್ತೆ, ಅವರಿಗೆ ಒಂದು ಆಪರ್ಚುನಿಟಿ ಈ ಜನ್ಮ. ಪ್ರಯತ್ನ ಮಾಡಲು ಒಂದು ಆಪರ್ಚುನಿಟಿ. ಮನಸ್ಸನ್ನು ಹೇಗೆ ಪವಿತ್ರ ಮಾಡೋದು? ಈಗ ಮನಸ್ಸು ಅನ್ನೋದು ಏನು ಅಂತ ಗೊತ್ತಾಗೋಯ್ತು. ಆಲೋಚನೆಗಳನ್ನು ಸೃಷ್ಟಿ ಮಾಡುವ ಜಾಗ. ಆಲೋಚನೆಗಳು ಬರಲು ಮೂಲ ಕಾರಣ ಜನ್ಮಜನ್ಮದಲ್ಲಿ ಮಾಡಿರುವ ಪಾಪಕರ್ಮಗಳು, ಪುಣ್ಯಕರ್ಮಗಳು, ತೀರದೇ ಇರೋ ಆಸೆಗಳನ್ನು ನಮ್ಮ ಮನಸ್ಸು ಹಿಂಭಾಗದಲ್ಲಿ ಇರುವ ಮೆಡುಲ ಒಬಲಂಗಟ್ಟ ಚಿತ್ತ ಅಲ್ಲಿ ಸೇಖರಣೆ ಆಗಿದೆ. ಪರಿಪೂರ್ಣವಾಗಿ ಇದು ಖಾಲಿಯಾಗಬೇಕು. ಹೊತ್ಕೊಂಬಂದಿರುವ ವಿಚಾರಗಳನ್ನೆಲ್ಲ ಭಸ್ಮ ಮಾಡಬೇಕು ನಾವು. ಅದು ಭಸ್ಮ ಆದ ಮೇಲೆ ಮಾತ್ರ ಒಳ್ಳೆಯ ವಿಚಾರಗಳ ಸಂಗ್ರಹವನ್ನು ಸೇರಿಸ್ಕೊಳ್ಳೋಕ್ಕೆ ಸಾಧ್ಯ. ಗಲೀಜು ಜೊತೆಗೆ ಒಳ್ಳೆಯದನ್ನು ಸೇರಿಸಿದ್ರೆ ಒಳ್ಳೆಯದು ಕೂಡ ಗಲೀಜಾಗತ್ತೆ. ಮತ್ತು ನಮಗೆ 4 ಥರದ ಮನಸ್ಸಿದೆ. ಏನದು 4 ಥರದ ಮನಸ್ಸು? ನಾನು ಹೇಳಿದಂಗೆ ಬಲಭಾಗದ ಮೆದುಳ ಹಿಂಭಾಗದಲ್ಲಿ ಚಿತ್ತ, ಮೆಮರಿ ಸೆಂಟರ್, ಹಾರ್ಡ್ ಡಿಸ್ಕ್ ಆಫ್ ದ ಬ್ರೈನ್, ನಮ್ಮನ್ನು ನಡೆಸುವ ಒಂದು ಟೂಲು. ನಿಮ್ಮಂಗೆ ನಾನಿಲ್ಲ, ನನ್ನಂಗೆ ನೀವಿಲ್ಲ, ನಿಮ್ಮಂಗೆ ನಿಮ್ಮ ಹೆಂಡತಿ ಇಲ್ಲ, ಮಕ್ಕಳಿಲ್ಲ, ಲೋಕದಲ್ಲಿರುವ ಪ್ರತಿಯೊಬ್ಬರು ಕೂಡ ನಿಮ್ಮಂಗಿಲ್ಲ. ಲಕ್ಷಣವಲ್ಲ, ಬಿಹೇವಿಯರ್, ಆಟಿಟ್ಯೂಡ್, ಕ್ಯಾರೆಕ್ಟರ್. ಇದು ಯಾತಕ್ಕೆ ಬೇರೆ ಬೇರೆ ಬಂದಿದೆ ಅಂದರೆ ನಮ್ಮ ಕರ್ಮಗಳ ಅನುಸಾರ ನಮ್ಮ ನೇಚರ್, ಬಿಹೇವಿಯರ್, ಕ್ಯಾರೆಕ್ಟರ್, ಆಟಿಟ್ಯೂಡ್ ಎಲ್ಲ ಸೆಟ್ ಆಗುತ್ತೆ. ಅದಕ್ಕೆ ಚಿತ್ತ ಅಂತ ಹೆಸರು. ಬಲಭಾಗದ ಮೆದುಳ ಮುಂಭಾಗದಲ್ಲಿ ಬುದ್ಧಿ. ಬುದ್ಧಿ ಎಲ್ರಿಗೂ ಇದೆ. ಬುದ್ಧಿಯನ್ನು ಉಪಯೋಗಿಸಲು ಸಾಧ್ಯವಿಲ್ಲ. ಯಾಕೆಂದರೆ ನಿಮ್ಮ ಚಿತ್ತ ನಿಮ್ಮನ್ನು ಡಾಮಿನೇಟ್ ಮಾಡ್ತಾ ಇದೆ. ಈಗ ನೀವು ಯೂಟ್ಯೂಬಲ್ಲಿ ಬೇಕಾದ ವಿಡಿಯೋಗಳು ನೋಡಿದ್ರಿ, ನನ್ನ ಯಾತಕ್ಕೆ ಸೆಲೆಕ್ಟ್ ಮಾಡಿದ್ರಿ? ನಿಮ್ಮ ಬುದ್ಧಿ ಹೇಳಿತು, ಏನೋ ಇವ್ರ ಹತ್ರ ಹೋದರೆ ಸ್ವಲ್ಪ ವಿಚಾರ ಗೊತ್ತಿರಂಗಿದೆ, ವಿಚಾರವನ್ನು ಕಲಿಬೋದು, ಪರವಾಗಿಲ್ಲ ಈ ವ್ಯಕ್ತಿ. ನಿಮ್ಮ ಬುದ್ಧಿ ಹೇಳಿತು. ಈಗ ನಾವೊಬ್ಬನೇನ ಇರೋದು? ಲಕ್ಷಗಟ್ಟಲೆ ವಿಡಿಯೋ ಹಾಕಿದ್ದಾರೆ ಯೂಟ್ಯೂಬಲ್ಲಿ ವಿಡಿಯೋಗಳು.
ಬಣ್ಣ 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 ಅದಕ್ಕೆ ಆ ಕಡೆ ಈ ಕಡೆ ಬಣ್ಣ ಎಲ್ಲ ಬಳ್ದು ಹಾಕಿದ್ದಾರೆ. ನಂದು ಯಾವ ಬಣ್ಣವೂ ಇಲ್ಲ. ಸೊ ಬುದ್ಧಿ ಅನ್ನೋದು ಬಲಭಾಗದ ಮೆದುಳ ಮುಂಭಾಗದಲ್ಲಿದೆ. ಬುದ್ಧಿ ಆತ್ಮಕ್ಕೆ ನೇರವಾಗಿದೆ, ಆತ್ಮಕ್ಕೆ ಸೇರ್ಕೊಂಡಿದೆ. ಬುದ್ಧಿ ಪವಿತ್ರ, ಬುದ್ಧಿ ಒಳ್ಳೆಯದನ್ನು ಹೇಳುತ್ತೆ. ಬುದ್ಧಿ ಯಾವುದು ಕೆಟ್ಟ ವಿಚಾರಗಳನ್ನು ತೋರಿಸಿಕೊಡಲ್ಲ. ಆತ್ಮ ಹೇಗೆ ಪರಿಶುದ್ಧವಾಗಿದೆ, ಪರಿಶುದ್ಧವಾದ ಬುದ್ಧಿಯನ್ನು ನಿಮ್ಮ ಬುದ್ಧಿ ಅನ್ನೋ ಮನಸ್ಸು ನಿಮಗೆ ತೋರಿಸ್ಕೊಡ್ತಾ ಇರುತ್ತೆ. ಯಾವಾಗಲೂ ನೀವು ಯಾವಾಗಲೂ ಒಂದು ಕೆಲಸ ಮಾಡಬೇಕಾದ್ರೆ ನೋಡಿ, ನಿಮ್ಮ ಒಳ ಮನಸ್ಸು ಸರಿ ತಪ್ಪು ಸರಿ ತಪ್ಪು, ಮಾಡಬೇಡ ತಪ್ಪು, ಪಾಪಕರ್ಮ, ಬೇಡ ಅಧರ್ಮ ಹೇಳುತ್ತೆ ನಮಗೆ. ನಾವು ಮಾಡ್ತೀವಿ ಬಿಡ್ತೀವಿ ಎರಡನೇದು. ಆದರೆ ಪ್ರತಿ ಕೆಲಸ ಮಾಡಬೇಕಾದ್ರೂ ಹೇಳುತ್ತೆ ಬೇಡ, ನೋಡಬೇಡ, ಆ ಹೆಂಗಸು ಪಕ್ಕದ ಮನೆಯವ್ರು ಹೇಳ್ತಿ ನೋಡಬೇಡ, ಧರ್ಮದ ಇಟ್ಟು ಬೀಳುತ್ತೆ ನೋಡಬೇಡ. ಕೇಳಲ್ಲ ಕೇಳಲ್ಲ, ಅದು ಹೇಳುತ್ತೆ, ನಾವು ಕೇಳಲ್ಲ. ಯಾಕೆ ಕೇಳಲ್ಲ ಅಂದರೆ ಮಾಡಿದ ಕರ್ಮ ನಮ್ಮನ್ನು ತಿರುಗಿ ತಪ್ಪು ಮಾಡುವನ್ನತ್ತೆ. ಬಲಭಾಗದ ಎಡಭಾಗದ ಮೆದುಳ ಮುಂಭಾಗದಲ್ಲಿ ಕಾನ್ಷಿಯಸ್ ಪ್ರಜ್ಞೆ. ಈಗ ನಿಮ್ಮ ಕಣ್ಣು ನನ್ನ ನೋಡ್ತಿದೆ, ನನ್ನ ಮಾತುಗಳನ್ನು ನಿಮ್ಮ ಕಿವಿ ಕೇಳ್ತಾ ಇದೆ. ಈ ಪ್ರೆಸೆಂಟಲ್ಲಿ ಸುತ್ತಮುತ್ತ ಯಾರ್ಯಾರೋ ಓಡಾಡ್ತಿದ್ದಾರೆ, ಅದರ ಪ್ರಜ್ಞೆ ನಿಮಗಿದೆ. ಅಫಿಷಿಯಲ್ ಟೈಮಲ್ಲಿ ಕೂತ್ಕೊಂಡ್ಬಿಟ್ಟಿದ್ದೀರಾ, ಪಾಪ ಯಾರೋ ಬರ್ತಾರೆ ಹೋಗ್ತಾರೆ ಏನೋ ಕೇಳ್ತಾರೆ, ಕುತೂಹಲ ವಿಚಾರ ತಿಳ್ಕೋಬೇಕು ಅಂತ ಹಿಂಗೋ ಬಂದು ಕೂತ್ಬಿಟ್ಟಿದ್ದೀರಾ ಎದುರುಗಡೆ. ಇಲ್ಲಿ ಒಳ್ಳೇದು. 9 ಗಂಟೆ ಸ್ಟಾರ್ಟ್ ಆಕ್ಚುಲಿ, ನಾನು ಸ್ವಲ್ಪ ಐಡಿಯಾ ಇವತ್ತು ಇಲ್ಲೇ ಬಂದೆ, ಜಾಗ ಚೆನ್ನಾಗಿ. ಪ್ರಜ್ಞೆ ಅಂತನ್ನೋದು ಕಾನ್ಷಿಯಸ್ಸು, ಅದು ನಿಮ್ಮ ಎಡಭಾಗದ ಮೆದುಳ ಮುಂಭಾಗದಲ್ಲಿದೆ. ಅದು ಒಂದು ಮನಸ್ಸು. ಇವುಗಳನ್ನೆಲ್ಲ ಆರ್ಗನೈಸ್ ಮಾಡಿ ಅದನ್ನು ಅಡ್ಮಿನಿಸ್ಟರ್ ಮಾಡುವ ಒಂದು ಮನಸ್ಸು, ಅದು ಅಹಂಕಾರ. ಎಡಭಾಗದ ಮೆದುಳ ಹಿಂಭಾಗ, ಲೆಫ್ಟ್ ಬ್ರೈನ್ ಬ್ಯಾಕ್ ಸೈಡಲ್ಲಿದೆ. ಅಹಂಕಾರಕ್ಕೂ ಚಿತ್ತಕ್ಕೂ ನೇರವಾಗಿ ಕಾಂಟ್ಯಾಕ್ಟ್ ಇದೆ. ಚಿತ್ತ ಹೇಳೋದನ್ನೇ ಅಹಂಕಾರ ಹೇಳೋದು. ಅಹಂಕಾರಕ್ಕೆ ಸ್ವಂತ ಬುದ್ಧಿ ಇಲ್ಲ. ಚಿತ್ತನ ಗುಲಾಮ ಅಹಂಕಾರ, ಅಹಂಕಾರದ ಗುಲಾಮ ಪ್ರಜ್ಞೆ. ಇದು ಯಾವುದಕ್ಕೂ ಸಿಗಾಕೊಳ್ಳಲ್ಲ ಬುದ್ಧಿ. ಯಾಕೆ? ಆತ್ಮದ ಗುಲಾಮ ಬುದ್ಧಿ. ಆತ್ಮ ಏನು ಹೇಳುತ್ತೆ ಅದನ್ನು ಹೇಳುತ್ತೆ ಬುದ್ಧಿ. ಚಿತ್ತದ ಮಾತು ಕೇಳೋದಿಲ್ಲ, ಆದರೆ ಬುದ್ಧಿ ಮಾತನ್ನು ಚಿತ್ತ ಕೇಳಲ್ಲ. ಯಾಕೆ? ನೀವು ಮಾಡಿರೋ ಕರ್ಮ ಅದು. ಸೊ ಹೀಗೆ ಒಂದು ಗೊಂದಲದಲ್ಲಿ ನಮ್ಮ ಜೀವನವನ್ನು ನಾವು ಸಾಗಿಸ್ತಾ ಇದ್ದೀವಿ.